1 ವೀಕ್ ಒಂದು ಶೀಟ್ ಸಿಕ್ಬಿಡೋದು. ಸೊ ಆಗ ಒಂದು ವಾರದಲ್ಲಿ ಯಾವತ್ತೋ ಕಡಿಮೆ ಆಗಿರ್ಬೋದು, ಯಾವತ್ತೋ ಜಾಸ್ತಿ ಆಗಿರ್ಬೋದು. ಕಡಿಮೆ ಆಗಿದೆ ಅಂತ ಇವಾಗ ರೇಟ್ ಮಾಡಿ. ದಟ್ಸ್ ಆಲ್. ಒನ್ಸ್ ಇಟ್ ಟಾರ್ಗೆಟ್ ಇಸ್ ರೀಚ್ ಇಟ್ಸ್ ಗುಡ್. ಯಾವಾಗ ಮುಗಿಸ್ತೀರಿ? ಎಷ್ಟು ದಿನ ಬೇಕು? ನನ್ನ ಪ್ರಕಾರ ನಾವು ನಿಮಗೆ ಕೊಡೋ ಟೈಮು 6 months. 3 months ಅಂತ ಸ್ಟಾರ್ಟಿಂಗ್ ಇದೆ ಸರ್, ಬಟ್ 6 months ಅಂತ ಮನೆಗೆ ತಹಸೀಲ್ದಾರ್ ವೆಂಕಟೇಶ್ ಸರ್ ಅವ್ರು ಕೊಟ್ಟಿದ್ದೀವಿ. ಮೇಡಮ್ದಲ್ಲ ಆದರೆ ಹತ್ರ ಅದನ್ನು ಸಾರ್ ಕಂಟ್ರೋಲ್ ಬರ್ತದೆ ಸರ್. ಅದು ಬಫರ್ ಝೋನ್ ರಾಜಕಾಲದಲ್ಲಿ ಯಾವುದು ಕನ್ವೆನ್ಷನ್ ಕಾಪಿ ಇಲ್ಲ, ಯಾವುದಿಲ್ಲ. ಮನೆಗಳು ಕಟ್ಟಿದ್ದಾರೆ ಸರ್. ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿದ್ದಾರೆ. ಯಾವಾಗ? ಜಸ್ಟ್ ಒಂದು 3 ತಿಂಗಳಾಗಿದೆ. ಕಾಲವೇ ಇದೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಂದಾಯ ಇಲಾಖೆಗೆ ದೂರು ಕೊಟ್ಟಿದ್ದರು. ಕಂದಾಯ ಇಲಾಖೆಯವರು ETS ಸರ್ವೆ ಮಾಡಿದ್ರು. ETS ಸರ್ವೆ ಮಾಡಿ ಹೌದು ಇದು ಒತ್ತುವರಿ ಆಗಿದೆ, ಇದರಲ್ಲಿ ಬಫರ್ ಝೋನಲ್ಲಿ ಇವರು ಮನೆಗಳು ಕಟ್ಟಿದ್ದಾರೆ, ಇದನ್ನು ತೆರವುಗೊಳಿಸಬೇಕು ಹಾಗೆ ಅಂತೇಳಿ ಪಂಚಾಯಿತಿಗೆ ಹಾಕಿದ್ರು. KD ಅವರು ಕೂಡ ಹೌದು ಯಾವುದೇ ನಮ್ಮ ಇಲಾಖೆಯಿಂದ ಅನುಮತಿ ತಗೊಳ್ಳದೆ ಕಟ್ಟಡಗಳು ಕಟ್ತಾ ಇದ್ದಾರೆ, ಇದು ಇಲ್ಲಿಗಲ್, ಇದು ತೆರವು ಮಾಡಬೇಕು ಅಂತ ಹೇಳಿದ್ರು. ಬಟ್ ಇವತ್ತವರೆಗೂ ಅದು ತೆರವಾಗಿಲ್ಲ. ಇದು ಅದು ಇವಾಗ ಅದನ್ನ ಏನು ಹೇಳ್ತಾರೆ ಅಂದರೆ KD ಅವರು ಹೇಳೋದು ನೋಟಿಸ್ ತಗೊಳ್ಳೋರೇ ಇಲ್ಲ. ಯಾರ ಆಸ್ತಿ ಇದೆ? ಸರ್ಕಾರದ ಅದು ಇದು ಸರ್ವೆ ಇಲಾಖೆಯವರು ವರದಿನೇ ಕೊಟ್ಟಿದ್ದಾರೆ. ಇದು ETS ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಇದು ಹೌದು ಇದು ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿ ಕಟ್ಟಿದ್ದಾರೆ. ಗೌರ್ಮೆಂಟ್ KD ಅವ್ರಿಗೂ ಲೆಟರ್ ಹಾಕಿದ್ದಾರೆ ಸರ್. ಬಂಗಾರಪೇಟೆ ತಹಸೀಲ್ದಾರ್ ಹಾಕಿದ್ದಾರೆ ಸರ್. ಇಲ್ಲ ಸರ್, ಇದು ಸಾಧ್ಯವಾದ್ರೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ನಾನೇ ಬರ್ತೀವಿ ಸರ್. ಈಗ ಯಾರು ಬೇಡ, ನನ್ನ ಕೆಲಸ ನಾನು ಮಾಡಕ್ಕೆ ಬಿಡಿ. ನೀವು ನನಗೆ ಹೇಳಿದ್ದೀರಿ, ಅದಕ್ಕೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮ ಕೆಲಸ ನೀವು ಮಾಡಿದ್ದೀರಿ, ನನ್ನ ಕೆಲಸ ನಾನು ಬಂದಿಲ್ಲ. ರೆಕಾರ್ಡ್ ತಗೊಂಡು ಮಂಡೇ ಬರಬೇಕು. ನನ್ನ CO ಸರ್ ಭೇಟಿ ಆಗಿದ್ದೀವಿ. ನಾನೇ ಬಂದಲ್ಲ ನಿಮ್ಮ ಹತ್ರ. ಅದೇ ನೋಡಿ, ದೇವರೇ ಬಂದ್ಮೇಲೆ ಮುಗಿದ ಇನ್ನೇನಾದ್ರು ವಿಷಯ. ಆ ಕಾರಣಕ್ಕಾಗಿ ತಾಲೂಕು ಕಚೇರಿಗೆ ನಾನು ಒಂಥರ ಅನಿರೀಕ್ಷಿತವಾಗಿ ಭೇಟಿ ಮಾಡಿದೆ. ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿ ಅಭಿಲೇಖಾಲಯ ಇದೆ, ರೆಕಾರ್ಡ್ ರೂಮ್ ಇದೆ. ಈ ರೆಕಾರ್ಡ್ ರೂಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಕಾರ್ಯ ಇದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಅತ್ಯಂತ ಬಹಳ ಮಹತ್ತರವಾದಂಥ ಒಂದು ಕಾರ್ಯ. ನಾವು ಅದನ್ನು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಅದು ಯಾವ ರೀತಿ ನಡೀತಾ ಇದೆ ಅಂತ ನಾನು ಇಲ್ಲಿ ತಿಳ್ಕೊಬೇಕಾಗಿತ್ತು, ನೋಡಬೇಕಾಗಿತ್ತು. ನಂಬರ್ 1. ಎರಡನೇದು, ಇದನ್ನು ನಾನು ಇಡೀ ರಾಜ್ಯಕ್ಕೆ ಏನಾದರೂ ಮಾದರಿಯ ಅಭಿಲೇಖಾಲಯ ಮಾಡಲಿಕ್ಕೆ ಸಾಧ್ಯವೇ, ಅಂದರೆ ಮಾಡ್ರನ್ ರೆಕಾರ್ಡ್ ರೂಮ್, ಆಧುನಿಕ ಅಭಿಲೇಖಾಲಯ ಮಾಡಲಿಕ್ಕೆ ಇದನ್ನು ಬ್ರ್ಯಾಂಡ್ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ಯೋಚನೆ ಬಂದಿತ್ತು. ಸೊ ಹಾಗಾಗಿ ಇದು ಹೊಸ ಬಿಲ್ಡಿಂಗ್ ಆದ್ದರಿಂದ ಮತ್ತು ಇಲ್ಲಿ ತಹಶೀಲ್ದಾರ್ ಒಳ್ಳೆ ಕೆಲಸ ಮಾಡ್ತಾ ಇರೋದರಿಂದ ನಾನು ಇದನ್ನು ರಾಜ್ಯ ಮಟ್ಟಕ್ಕೆ ಇದನ್ನು ಬ್ರ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯೋಚನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಆಮೇಲೆ ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತೇಳಿ 6 ಜನ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಈಗ ನಾವು 10 ಜನ ಮಾಡಲಿಕ್ಕೆ ನಾನು ಆದೇಶ ಕೊಡ್ತೀನಿ. ಸರ್ವರು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಕಂಟ್ರೋಲ್ ಇರೋದಿಲ್ಲ ಅದು. ಆಮೇಲೆ ಅವರಿಗೆ ಎಕ್ಸ್ಟ್ರಾ ಕಂಪ್ಯೂಟರ್ಸ್ ಬೇಕು ಮತ್ತು ಸ್ಕ್ಯಾನರ್ಸ್ ಬೇಕು ಅಂತ ಹೇಳಿದರೆ ಅದನ್ನು 1-2 ದಿನದಲ್ಲೇ ನಾವು ಅದನ್ನು ಕೊಡಿಸೋ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಒಟ್ಟಾರೆ ಈ ಸಾರ್ವಜನಿಕ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ನಾವು ಕಂದಾಯ ಇಲಾಖೆಯವರು ಸದಾ ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಸಿದ್ಧವಾಗಿರ್ತೀವಿ. ಯಾರೂ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ತಾಲೂಕು ಕಚೇರಿಯಲ್ಲಿ ವ್ಯವಹರಿಸಬಾರ್ದು. ಆಮೇಲೆ ಸುಮ್ಮನೆ ಅವರು ಇವರು ಹೇಳ್ತಕ್ಕಂಥ ಮಾಹಿತಿಗಳು ತಗೊಂಡು ಅಥವಾ ಮೋಸ ಹೋಗೋದು ಅಂಥ ಕೆಲಸಗಳಿಗೆ ಗುರಿಯಾಗಬಾರ್ದು. KGFನಲ್ಲಿ ಸಾಕಷ್ಟು ಜನಸಂಖ್ಯೆ ಇದ್ದಾರೆ ಮತ್ತು ಭಾಳಷ್ಟು ಜನ ಬಡವರಿದ್ದಾರೆ, ಕಡು ಬಡವರಿದ್ದಾರೆ. ಅವ್ರದ್ದು ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆನ ತಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿರ್ತಾರೆ, ಅವ್ರು ಬಂದು ಭೇಟಿ ಮಾಡಿ, ನೇರವಾಗಿ ಅಧಿಕಾರಿಗಳು ಭೇಟಿ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ವ್ಯವಹಾರ ಮಾಡಬಾರ್ದು. ಯಾಕೆಂದರೆ ನೀವು ಮಧ್ಯವರ್ತಿಗಳ ಮೂಲಕ ಬಂದರೆ ಅವರು ಡೆಫಿನೆಟಾಗಿ ನಿಮಗೆ ಮೋಸ ಮಾಡ್ತಾರೆ ಅಥವಾ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಮತ್ತು ಸರ್ಕಾರದ ಮೇಲೂ ಕೂಡ ಕೆಟ್ಟ ಒಂದು ಹೆಸರು ಬರ್ತದೆ. ಅದು ಆಗಲಿಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಬಿಡೋಕ್ಕೆ ತಯಾರಿಲ್ಲ. ಈ ಭಾಗದಲ್ಲಿ ಕೆಲವರೆಲ್ಲನೂ ಸರ್ಟಿಫಿಕೇಟ್ನಲ್ಲಿ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಆ ರೀತಿ ಏನೋ ಅವರು
ಹಾಕೋದು ನನಗೆ ಗೊತ್ತಿಲ್ಲ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನಾಗುತ್ತೆ ಅಂದರೆ, ಅಲ್ಲ ಯಾಕೆಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಹೊಸದಾಗಿ ತಗೋಬೇಕಾದಾಗ ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮ ತಂದೆಯ ಜಾತಿಯನ್ನು ನೀವೇ ತಗೊಳ್ಳೋದಾದರೆ ನಿಮ್ಮ ತಂದೆಯ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ನೀವು ತಗೋತೀರಿ. ನೀವು ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಮಾಡಬೇಕು ಅಂದಾಗ, ಆಮೇಲೆ ಈ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಒಂದಷ್ಟು ದೂರುಗಳು ಕೂಡ ಇದೆ. ಕೆಲವು ಜಾತಿಯವರು ಈ ಪರಿಶಿಷ್ಟ ಜಾತಿ ಅನ್ನೋ ಹೆಸರಿನಲ್ಲಿ ಏನೋ ನಮ್ಮ ಜಾತಿ ಸರ್ಟಿಫಿಕೇಟ್ ತಗೊಂಡು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋ ದೂರಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಪರಿಶೀಲನೆಗೋಸ್ಕರ ವೆರಿಫಿಕೇಷನ್ಗೋಸ್ಕರ ತಹಶೀಲ್ದಾರ್ ಕೇಳ್ತಾರೆ ವಿನಃ ಇನ್ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಸೇವೆಯನ್ನು ಕೊಡೋದಲ್ಲಿ ವಿಳಂಬ ಆಗೋದಾಗಲಿ ಅಥವಾ ಸಾರ್ವಜನಿಕರಿಗೆ ಅನಗತ್ಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ತಾಲೂಕು ಆಫೀಸದಾಗಲಿ ಜಿಲ್ಲಾಡಳಿತ ಇಲ್ಲ. ಸರ್, ನನ್ನ ಫಾದರ್ ಓದಿಲ್ಲ, ಅವಾಗ ನಾನು ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದು? ನಿಮ್ಮ ತಂದೆ ಯಾವ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವ್ರ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ಇರಲೇಬೇಕಲ್ಲ, ಯಾವುದೋ ಒಂದು ದಾಖಲೆ ಇರಲೇಬೇಕಲ್ಲ. ನಿಮ್ಮ ತಂದೆದು ಓದಿರಲೇಬೇಕು ಅಂತೇನಿಲ್ಲ, ಓದಿರಲೇಬೇಕು ಅಂತಿಲ್ಲ. ಈಗ ಉದಾಹರಣೆ ಜಾತಿ ಸರ್ಟಿಫಿಕೇಟ್ ಹೇಳ್ತೀರಿ, ಅವ್ರ ಜಾತಿ ಇರ್ಬೋದಲ್ಲ, ಆ ಜಾತಿ ಸರ್ಟಿಫಿಕೇಟು ಮಕ್ಕಳಿಗೆ ಬರಬೇಕು ಅಂದರೆ ತಂದೆ ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಬರಬೇಕಲ್ಲ, ಅಷ್ಟೇ ಕೇಳೋದು. ಕೋರ್ಟಲ್ಲಿ ನಾವು ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಈ ಥರ ನಮ್ಮ ಫಾದರ್ ಓದಿಲ್ಲ, ಮದರ್ ಅದು ತಹಶೀಲ್ದಾರ್ ನೋಡ್ತಾರೆ. ಯಾಕೆಂದರೆ ಅದು ನೋಟ್ರಿ ಮಾಡಿಸ್ಕೊಡ್ತಾರೆ. ನೋಟ್ರಿ ಇಸ್ ನಾಟ್ ಮ್ಯಾಂಡೇಟ್, ನಮ್ಮ ಮ್ಯಾಂಡೇಟ್ರಿನಲ್ಲ, ಮೋರ್ ಓವರ್ ಅದು ಡಾಕ್ಯುಮೆಂಟು ಅಲ್ಲ. ಕ್ಯಾಸ್ಟ್ಗೆ ಒಂದು ನೋಟ್ರಿ ಮಾಡಿ ಅವ್ರ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋದು ಕ್ಯಾಸ್ಟ್ಗೆ ಅಥೆಂಟಿಕ್ ಅಲ್ಲ ಅದು. ಸೊ ಜಾತಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ತಹಶೀಲ್ದಾರ್ ಇರ್ತಾರೆ. ಸೊ ಹಾಗಾಗಿ ಅವರು ಏನೆಲ್ಲ ದಾಖಲೆಗಳನ್ನು ವೆರಿಫೈ ಮಾಡಬೇಕು ಅದು ವೆರಿಫೈ ಮಾಡಿಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.